ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಮೈದನ ಮದುವೆದು ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗಿದೆ ಇವತ್ತು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ವಿ. ನೋಡಿ, ಎಲ್ಲ ಪ್ರತಿಯೊಂದು ಇಟ್ಬಿಟ್ಟು ಮದುವೆಗಣ್ಣ ಕೂರಿಸಿ ಅರಿಶಿನ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಬಂದು ನಾವು ಹುಡುಗಿ ಮನೆಗೆ ಹೋಗ್ಬೇಕಾಗಿತ್ತು. ಅದು ಬುಟ್ಟಿನಲ್ಲಿ ಹೊಸ್ಕೆ ಐಟಮ್ಗಳು ಏನೇನಿದೆ ಅದನ್ನೆಲ್ಲ ತಗೊಂಡು ಹುಡುಗಿ ಮನೆಗೆ ಹೋಗಬೇಕು. ಅದಕ್ಕೋಸ್ಕರ ನಾವು ಸಂಜೆ ಹೊರಟಿದ್ವಿ, ಒಂದು 6:30-7 ಗಂಟೆ ಅನ್ನಂಗೆ. ನಾನು, ನಮ್ಮ ನಾದಿನಿ ಯಜಮಾನ್ರು ಹಾಗೂ ನಮ್ಮ ಹಸ್ಬೆಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಇಷ್ಟು ಜನ ಮಾತ್ರ ಒಂದು ಕಾರಲ್ಲಿ ಜೊತೆಯಲ್ಲಿ ಹೋಗ್ಬಿಟ್ಟು ಏನೇನು ಬೇಕಿತ್ತು ಯಾವುದೋ ಐಟಮ್ಗಳೆಲ್ಲ ಪ್ರತಿಯೊಂದು ಒಂದಷ್ಟು ಮಾರ್ಕೆಟಲ್ಲೆಲ್ಲ ಪರ್ಚೇಸ್ ಮಾಡಬೇಕಿತ್ತು. ಅದನ್ನು ಕೂಡ ಎಲ್ಲ ತಗೊಂಡು ನಾವು ಬುಟ್ಟಿನಲ್ಲಿ ಏನೇನಿತ್ತು ಎಲ್ಲ ತೊಗೊಂಡೋಗಿದ್ನೆಲ್ಲ ನೀಟಾಗಿ ತಟ್ಟೆಗೆಲ್ಲ ಜೋಡಿಸ್ತಾ ಇದ್ವಿ. 9 ತಟ್ಟೆಗೆ ಇಡೋಣ ಅಂತ ಎಲ್ಲದನ್ನೂ ನೋಡಿ ಅರಿಶಿನ, ಕುಂಕುಮ ಹಾಗೂ ಒಂದಷ್ಟು ಏನೇನು ಐಟಮ್ಗಳಿದ್ವು. ಇನ್ನು ಹುಡುಗಿದ್ದು ಸ್ವಲ್ಪ ಮೇಕಪ್ ಕಿಟ್ಟು, ಇನ್ನು ಮಡ್ಲಕ್ಕಿ, ಹೂವು ಪ್ರತಿಯೊಂದು ಅಷ್ಟೇ ಎಲ್ಲ ತಗೊಂಡು 9 ತಟ್ಟೆನಲ್ಲಿ ಇಟ್ಟು ಎಲ್ಲ ಜೋಡಿಸಾಗಿತ್ತು. ಇನ್ನು ಅವುಗಳೆಲ್ಲ ಕುತ್ಕೊಂಡು ಹುಡುಗಿರ ಅಜ್ಜಿ ಇದ್ರಲ್ಲ ಅವ್ರನ್ನೆಲ್ಲ ಸ್ವಲ್ಪ ನಮ್ಮ ನಾದಿನಿ ಹಸ್ಬೆಂಡ್ನ ಸ್ವಲ್ಪ ರೇಗಿಸ್ಕೊಂಡು ಕೂತಿದ್ರು. ನಾವು ಈಗಿನ ಎಲ್ಲಾದರೂ ಹೋದರೆ ಅವ್ರವ್ರದ್ದು ಕಾಲು ಎಳೆಯೋದು ರೇಗ್ಸೋದು ಇದೇ ಆಗಿಬಿಡುತ್ತೆ. ಅಲ್ಲೋದ್ರೂ ಸೀರಿಯಸ್ಲಿ ನಾವು ಸೈಲೆಂಟಾಗೇ ಇರಲಿಲ್ಲ, ಬರೀ ಒಬ್ರದ್ದೊಬ್ರದ್ದು ಕಾಲು ಇಳ್ಕೊಂಡು ಕೂತ್ಕೊಂಡು ನಗೋದೇ ಆಗಿಬಿಟ್ಟಿತ್ತು. ಎಲ್ಲೋದ್ರೂ ಅಷ್ಟೇ ಒಟ್ಟಿನಲ್ಲಿ ಜಾಲಿಯಾಗಿರ್ಬೇಕು, ಆ ರೀತಿ ಇರುತ್ತೆ. ಇನ್ನು ಅಲ್ಲೆಲ್ಲಿ ಏನೇನಿತ್ತು ತಟ್ಟೆ ಸಾಮಾನುಗಳೆಲ್ಲ ನೀಟಾಗೆಲ್ಲ ಕೊಟ್ಬಿಟ್ಟು ಸೊ ಊಟ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡ್ತಾಯಿದ್ರು. ಸರಿ ಅಂತ ಲೈಟಾಗಿ ಊಟ ಎಲ್ಲ ಮಾಡ್ಕೊಂಡು ಒಂದಷ್ಟು ಮಾತುಕತೆ ಎಲ್ಲ ಆಡ್ಕೊಂಡು ನಾವಿನ್ನು ಸರಿ ಬರ್ತೀವಿ ಅಂದ್ಬಿಟ್ಟು ಹೊರಟು ಬಂದ್ವಿ. ಯಾಕಂದರೆ ರಾತ್ರಿ ಅಲ್ಲಿ ಮುಗಿಸ್ಕೊಂಡು ನಾವು ಹೋಗೋ ಹೊತ್ತಿಗೆ, ಅಂದರೆ ನಮ್ಮ ಮೈದನ ಮನೆಗೆ ಹೋಗೋ ಹೊತ್ತಿಗೆ 9ರಿಂದ 9:30 ಆಗಿಬಿಟ್ಟಿತ್ತು. ಇನ್ನು ಅರಿಶಿನ ಬೇರೆ ಹಚ್ಚಿರಲಿಲ್ಲ, ಯಾಕಂದರೆ ಟೈಮಿಂಗ್ಸ್ ನೋಡ್ತಿದ್ರು ಅಲ್ವಾ, ಅದಕ್ಕೋಸ್ಕರ. ಇನ್ನು ಮೈದನಿಗೆ ಅರಿಶಿನ ಇಡಬೇಕಲ್ಲ ಅಂತ ಬೇಗನೆ ಹೊರಟ್ವಿ. ಇನ್ನು ಅವ್ನು ಶೂ ಬೇರೆ ತಗೊಂಡಿರಲಿಲ್ಲ, ಏನಂದರೆ ಆ ಸೂಟ್ಗೆ ಮ್ಯಾಚ್ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಕೋಲಾರಲ್ಲೇ ಎಲ್ಲ ತಗೊಂಡು ಹೊರಟಿದ್ವಿ. ಇನ್ನು ಅದಲ್ದಲೇ ಅವತ್ತಿನ ದಿವಸನೇ ನಮ್ಮದು ಮದುವೆ ಆ್ಯನಿವರ್ಸರಿ ಬೇರೆ ಇತ್ತು. ನಮ್ಮ ಮೈದನ ಮದುವೆ ಬ್ಯುಸಿನಲ್ಲೇ ನಾವು ಯಾವ ಆ್ಯನಿವರ್ಸರಿನೂ ಅಷ್ಟೇ ಸಿಂಪಲಾಗಿ ಕೂಡ ಒಂದು ಕೇಕ್ ಕಟ್ ಮಾಡಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಅಲ್ಲೇ ಹೋಗಿ ಒಂದಷ್ಟು ಸ್ವೀಟ್ ಏನಿತ್ತು ಅದನ್ನೇ ಜಸ್ಟ್ ಲೈಟಾಗಿ ಎಲ್ಲ ಒಂದೊಂದು ತಿಂದ್ಬಿಟ್ಟು ಇನ್ನು ಅಲ್ಲಿಂದ ನಾವು ಸೀದಾ ಮೈದನ ಮನೆಗೆ ಹೊರಟ್ವಿ. ಆಲ್ರೆಡಿ ಅರಿಶಿನ ಶಾಸ್ತ್ರಕ್ಕೆಲ್ಲ ಏನೇನು ಬೇಕಿತ್ತು ಎಲ್ಲ ರೆಡಿ ಮಾಡಿ ನೋಡಿ ಈಗೆಲ್ಲ ಜೋಡಿಸಿ ಇಟ್ಟಿದ್ರು. ಫಸ್ಟು ಗಂಡ ಕೂರಿಸ್ಬಿಟ್ಟು, ಅಂದರೆ ಆ ಮನೆ ಮೇಲೆ ಕೂರಿಸಿ, ಇನ್ನು ಆಪೋಸಿಟ್ಟಾಗಿ ಸೋದ್ರ ಮಾವನ ಕೂರಿಸಿ ಅವ್ರ ಕೈನಲ್ಲಿ ಒಂದಷ್ಟು ಶಾಸ್ತ್ರ ಸಂಪ್ರದಾಯವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಸಿ, ಇನ್ನು ಕಾಲಿಗೆ ಉಂಗುರ ಏನೋ ತೊಡಿಸ್ಬೇಕಲ್ಲ ಹುಡುಗನಿಗೆ, ಅದನ್ನೇನೋ ತೆಗೆದು ಎಲ್ಲ ಜೋಡಿಸ್ತಾಯಿದ್ರು. ಅದು ಮೇ ಬಿ ಸ್ವಲ್ಪ ಲೂಸಾಗಿತ್ತು ಅಂತ ಕಾಣಿಸುತ್ತೆ, ಅದು ಸರಿಯಾಗಿ ಫಿಟ್ಟಾಗಿ ಕುತ್ಕೋತಿರಲಿಲ್ಲ. ಸೊ ಅದನ್ನು ಸ್ವಲ್ಪ ಪ್ರೆಸ್ ಎಲ್ಲ ಮಾಡಿ ನೀಟಾಗಿ ಅದು ಬೆರಳಿಗೆ ಹೊಂದ್ಕೊಳ್ಳೋ ರೀತಿನೆಲ್ಲ ಜೋಡಿಸಿ ಎಲ್ಲ ಇಡ್ತಾಯಿದ್ರು. ಇನ್ನು ನನ್ನ ಮೈದನ್ನ ಹೇಳಬೇಕು ಅಂದರೆ ಹೆವಿ ತರಲೇ ಇದ್ದಾನೆ. ಇರೋ ಮದುವೆ ಗಂಡು ಅಂದ್ಬಿಟ್ಟು ಪಾಪ ಡೀಸೆಂಟಾಗಿ ಏನೂ ಮಾತಾಡೋದಿಲ್ಲ, ಸೈಲೆಂಟಾಗಿ ಡೀಸೆಂಟ್ ಹುಡುಗನ ಥರ ಕುತ್ಕೊಬಿಟ್ಟಿದ್ದೆ ಅಲ್ಲಿ. ಅವನು ಅಷ್ಟೇ, ನಾವು ಜೊತೆಲಿ ಸೇರ್ಕೊಂಡ್ಬಿಟ್ರೆ ಪಾಪ ಹೆವಿ ಕಾಲು ಎಳಿತೀವಿ ಮಾತ್ರ. ಆದರೆ ತುಂಬ ಪೇಷನ್ಸ್ ಇರೋನು, ಯಾವ ರೀತಿ ಆದರೂ ಏನಾದರೂ ರೇಗಿಸ್ಕೊಳ್ಳಿ ಅಂದ್ಕೊಂಡು ಅವ್ನ ಪಾಡಿಗೆ ಅವ್ನು ಇದ್ಬಿಡ್ತಾನೆ. ಸ್ವಲ್ಪ ಕಿತಾಪತಿಗಳು ನಾವುಗಳೆಲ್ಲ ಒಂದು ಗ್ರೂಪ್ ಸೇರ್ಕೊಂಡ್ಬಿಟ್ರೆ ಆ ರೀತಿ ಇರುತ್ತೆ. ಅವನು ಅಷ್ಟೇ ನನ್ನ ಮೈದನ್ನ ನಮ್ಮ ಜೊತೆ ಎಲ್ಲ ತುಂಬ ಫ್ರೆಂಡ್ಲಿ ಆಗಿರ್ತಾನೆ. ಸೊ ನೋಡಿ, ಇನ್ನೆಲ್ಲ ಏನೇನಿತ್ತು ಅದನ್ನೆಲ್ಲ ಶಾಸ್ತ್ರಗಳು ಒಬ್ಬೊಬ್ಬರೇ ಎಲ್ಲ ಮಾಡ್ಕೊಂಡು ನಾವು ಹುಡ್ಗನ್ಗೆ ಅದೆಲ್ಲ ತೊಡ್ಸಾದ್ಮೇಲೆ ಇನ್ನೆಲ್ಲ ಮುತ್ತೈದೆಲ್ಲ ಸೇರ್ಕೊಂಡು ಅರಿಶಿನ ಎಲ್ಲ ಇಟ್ಟು ಅರಿಶಿನ ಶಾಸ್ತ್ರ ಮುಗಿಯೋ ಹೊತ್ತಿಗೆ ತುಂಬ ಹೊತ್ತೇ ಆಗೋಯ್ತು.
ಇನ್ನು ಇವ್ರು ಬಂದು ನನ್ನ ಮೈದನ ಅಮ್ಮ, ಅಂದರೆ ನನಗೆ ಚಿಕ್ಕತ್ತೆ ಆಗಬೇಕು, ನಮ್ಮ ಯಜಮಾನ್ರಿಗೆ ಚಿಕ್ಕಮ್ಮ. ಆಂಟಿನೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರ ಹತ್ರನೂ ಕ್ಲೋಸ್ ಆಗಿರ್ತಾರೆ, ತುಂಬ ಫ್ರೆಂಡ್ಲಿ ನೇಚರ್ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಾ ಅನಿಸುತ್ತೆ ನೀವು ಈ ವಿಡಿಯೋದಲ್ಲೆಲ್ಲ ಹೇಗೆ ಅವನ್ನೆಲ್ಲ ರೇಗಿಸ್ಕೊಂಡು ನಾವು ಇದು ಮಾಡ್ಕೊಂಡಿದ್ವಿ ಅಂತ. ನಿಜವಾಗ್ಲೂ ಊರಿಗೆಲ್ಲ ಬಂದರೆ ಅದೊಂದು ವೈಬ್ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಅಷ್ಟೇ ಜಾಸ್ತಿ ಆಂಟಿ ಮನೆಯಲ್ಲೆಲ್ಲ ಇರ್ತೀವಿ, ಅವ್ರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಈ ರೀತಿ ಎಲ್ಲ. ಊರಂತನೇ ಅಲ್ಲ, ಅಕ್ಕಪಕ್ಕ ರಿಲೇಷನ್ ಜೊತೆ ಎಲ್ಲರೂ ಅಷ್ಟೇ ಎಲ್ಲ ಒಂಥರ ಫ್ರೆಂಡ್ಲಿ ನೇಚರು. ಸೊ ಎಲ್ಲ ಏನೇ ಒಂದು ಫಂಕ್ಷನ್ ಮಾಡಬೇಕು ಅದು ಇದು ಅಂದರೆ ಎಲ್ಲರೂ ಹಾಗೆ ನೀಟಾಗಿ ಜಾಲಿಯಾಗಿ, ತುಂಬ ಸೀರಿಯಸ್ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಒಬ್ರಿಗೊಬ್ರು ಎಲ್ಲ ಹೊಂದ್ಕೊಂಡು ಎಲ್ಲ ಮಾತಾಡಿಕೊಂಡೆ ಈ ಥರ ಎಲ್ಲ ಏನೇ ಒಂದು ಫಂಕ್ಷನ್ ಬಂದ್ರೂ ಅಷ್ಟೇ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದೊಂಥರ ಖುಷಿ ವಿಚಾರ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಅರಿಶಿನ ಇಡಬೇಕಾದ್ರೆ ಅರಿಶಿನ ಯಾರ್ಯಾರು ಇರ್ತಾರೋ ಅವರೆಲ್ಲ ಒಂದು ಹಾಡು ಹೇಳಬೇಕು. ಯಾವ ಹಾಡು ಅಂದರೆ ಯಾವುದಾದ್ರೂ ಮದುವೆಗೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಹೇಳ್ತಾ ಇರಬೇಕು. ನಮಗಂತೂ ಬರೋಲ್ಲ. ಸೊ ಯಾರಾದರೂ ಸಾಂಗ್ ಹೇಳಿ ಅಂದಿದ್ದಕ್ಕೆ ನಮ್ಮತ್ತೆ ಕೂತ್ಕೊಂಡು ಅವರು ಒಂದಷ್ಟು ಹಳೆ ಕಾಲದ ಏನೋ ಪದಗಳೆಲ್ಲ ಬರುತ್ತಲ್ಲ ಅದೆಲ್ಲ ಹೇಳ್ತಾಯಿದ್ರು. ಅದೊಂಥರ ಚೆನ್ನಾಗಿರುತ್ತೆ. ಎಲ್ಲ ನಮ್ಗಳಿಗೆಲ್ಲ ಅದೆಲ್ಲ ಹೇಳೋಕ್ಕೆ ಬರೋಲ್ಲ, ಅದಕ್ಕೆಲ್ಲ ಬೆಸ್ಟು ಅಂದರೆ ಹಳೆ ಕಾಲದವ್ರು ಅಂತಲೇ ಹೇಳ್ಬೋದು. ಅವ್ರಿಗೆ ಏನೇನು ಗೊತ್ತೋ, ಒಂದು ದೀಪದ ಬಗ್ಗೆ ಆಗಲಿ, ಅರಿಶಿನ ಶಾಸ್ತ್ರದ ಬಗ್ಗೆ ಆಗಲಿ, ಏನೇ ಒಂದು ಪದಗಳಾದರೂ ಅಷ್ಟೇ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಒಬ್ಬರೊಬ್ಬರು ಹೇಳ್ತಾನೇ ಇದ್ದರು. ಇನ್ನು ನಮ್ಮ ಅತ್ತೆನೂ ಅರಿಶಿನ ಎಲ್ಲ ಹಚ್ಚಿ ಆಯಿತು. ಇನ್ನು ಹುಡುಗನ ಪಕ್ಕ ಕೂತ್ಕೊಂಡಿದ್ದಾನಲ್ಲ ಅವ್ನು ಚಿಂಟು ಅಂತ. ಅರಿಶಿನ ಹಚ್ಚೋ ಟೈಮಲ್ಲಿ ಹುಡುಗನ ಪಕ್ಕ ಯಾರಾದರೂ ಒಬ್ಬರು ಚಿಕ್ಕ ಹುಡುಗರನ್ನ ಕೂರಿಸ್ಬೇಕು. ಅವ್ನು ಕೂರಿಸಿದ್ದೆ ತಡ ಹೆವಿ ನಾಚ್ಕೋತಿದ್ದೆ, ಮಾತ್ರ ಕೂತ್ಕೋತಾನೆ ಇರಲಿಲ್ಲ, ಎಲ್ಲ ರೇಗಿಸ್ಕೊಂಡು. ಏನಂದರೆ ಚಿಕ್ಕ ಹುಡುಗ ಬೇರೆ ಪಾಪ ಅಲ್ವಾ. ಸೊ ಹಾಗಾಗಿ ಒಂಚೂರು ಅರಿಶಿನ ಕುಂಕುಮ ಇಟ್ಟರೆ ಸಾಕು ಒಂಥರ ನಾಚ್ಕೊಳ್ಳೋದು, ಆ ರೀತಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇವರು ಬಂದು ನಮ್ಮ ರಿಲೇಷನ್ನೇ, ಅಂಬಿಕಕ್ಕ ಅಂದ್ಬಿಟ್ಟು. ಸೊ ಅವ್ರ ಮಗನೇ ನಾವು ಪಕ್ಕದಲ್ಲಿ ಕೂರಿಸಿದ್ದು.
ಸಪ್ರೇಟ್ ಅಲ್ಲ. ಗಿಟ್ಟಾಂಡ್ ಅವ್ರಿಗೆ ಗಿಕ್ಕಿಲ್ಲ. ರಾಮರಾಜ್ ಅವನ್ ಲುಂಗಿಗೆ ಒರ್ಸು ಅರ್ಧ ಗಂಟೆ ಮಾಡ್ಬಿಟ್ಟ. ಜೋರು ಹೇಳಕ್ಕ. ನೋ ಸೌಂಡ್, ವಾಲ್ಯೂಮ್. ಸೊ ಈ ರೀತಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಾಯಿತು ಅರಿಶಿನ ಶಾಸ್ತ್ರ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನೈಟು ಮಲ್ಕೋಬೇಕಾದ್ರೆ ಸ್ವಲ್ಪ ಮೆಹಂದಿ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ನಾದಿನಿಗೆ ಹೇಳಿದ್ದೆ. ನನ್ನ ನಾದಿನಿ ಮೆಹಂದಿ ಹಾಕ್ತೀನಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ಲು. ಕೈಗೆ ಓದೋದೇ ಡಿಸೈನ್ ಬಿಡಿಸ್ಕೊಂಡು. ನನ್ನ ದುರದೃಷ್ಟಕ್ಕೆ ನನ್ನ ಮಗಳು ಅವತ್ತೇ ಏನಂತ ಗೊತ್ತಿಲ್ಲ ತುಂಬಾ ಗಲಾಟೆ ಮಾಡ್ತಾಯಿದ್ಲು. ನಿಜವಾಗ್ಲೂ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಬಿಡಲಿಲ್ಲ. ಅರ್ಧಂಬರ್ಧಂ ಕೈಯೇ ಆಗೋಯ್ತು. ಸರಿ ಅಟ್ಲೀಸ್ಟು ಮಲಸ್ಕೊಂಡ್ಮೇಲಾದ್ರೂ ಮೆಹಂದಿ ಬಿಡಿಸ್ಕೊಳ್ಳೋಣ ಅಂದ್ಕೊಂಡ್ರೆ ಅವಳು ಎಷ್ಟೊತ್ತಾದರೂ ಮಲಗಲೇ ಇಲ್ಲ. ನೈಟು 1:30-2 ಗಂಟೆ ಆಗೋಯ್ತು ಅಂತ ಕಾಣಿಸುತ್ತೆ. ಅದಲ್ಲದೆ ಅಟ್ಲೀಸ್ಟ್ ಮೆಹಂದಿ ಬಿಡಿಸೋದಾದರೂ ಬೇಡ. ಸೊ ಶಾಪ್ನಲ್ಲೇ ಹೇಗಿದ್ದರೂ ಸಿಂಪಲ್ ಆಗಿರೋದು ಸಿಗುತ್ತಲ್ವ, ಅದು ಸ್ಟಿಕ್ಕರೆಲ್ಲ ಹಾಕಿ ಅದ್ರ ಮೇಲೆ ಪೇಸ್ಟ್ ಮಾಡೋದು. ಅದು ತೊಗೊಂಡ್ರೆ ಅದು ಕೂಡ ಯೂಸೇ ಆಗಲಿಲ್ಲ. ತಂದಿದ್ದು ವೇಸ್ಟ್ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ. ಸೊ ಮುಂದಿನ ವ್ಲಾಗು ರಿಸೆಪ್ಷನ್ನು ಹಾಗೂ ಮುಹೂರ್ತ ಯಾವ ರೀತಿ ಇರುತ್ತೆ ಅಂತ ಆದಷ್ಟು ಅದನ್ನು ಕೂಡ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.